ವಾಚ್ಮನ್ ರೂಮಿನ 2 CCTVಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. A14ಗೆ ಜೂನ್ 9ನೇ ತಾರೀಕು CCTV ದೃಶ್ಯ ಮತ್ತೆ ದೃಶ್ಯವನ್ನ PSI ಒಬ್ರು ಕಳಿಸಿದ್ದಾರೆ. ಇದನ್ನ PSI ವಿನಯ್ ತಮ್ಮ ಹೇಳಿಕೆಯಲ್ಲೂ ಕೂಡ ಹೇಳಿದ್ದಾರೆ. ಅವರು ಹೌದು, ಈ CCTV ದೃಶ್ಯವನ್ನ ನಾನು ಕಳಿಸಿದ್ದೀನಿ ಅಂತ ಹೇಳಿ. ಸೊ ಈ ವಿಚಾರವನ್ನ ಕೂಡ CV ನಾಗೇಶ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ಈ ತನಿಖೆ ಎಲ್ಲೆಲ್ಲಿ ಹಳ್ಳ ಹಿಡಿದಿದೆ ಅನ್ನೋಂಥದ್ದು. A14 ಒಬ್ಬನಿಗೆ ಆರೋಪಿ 14ಕ್ಕೆ ಜೂನ್ 9ನೇ ತಾರೀಕು CCTV ಫುಟೇಜ್ ಅನ್ನ ಕಳಿಸ್ತಾರೆ ಒಬ್ಬ PSI. ಸ್ವತಃ ವಿನಯ್ ಅವರು ತಮ್ಮ ಒಂದು ಹೇಳಿಕೆಯಲ್ಲಿ ಅದನ್ನ ದೃಢಪಡಿಸಿದ್ದಾರೆ ಅನ್ನುವಂಥದ್ದನ್ನ ಕೂಡ ಇವತ್ತು CV ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಈ ಪ್ರಕರಣ ಏನಿದೆಯಲ್ಲ, ದರ್ಶನ್ ರೇಣುಕಾಸ್ವಾಮಿ ಹತ್ಯೆಯ ಒಂದು ಪ್ರಕರಣ, ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂತಹ ಒಂದು ಪ್ರಕರಣ. ಆದರೆ ಇಲ್ಲಿ ಎಲ್ಲವೂ ಕೂಡ ತನಿಖೆ ಸರಿಯಾಗಿ ನಡೆದಿಲ್ಲ, ಸರಿಯಾದ ದಾರಿಯಲ್ಲಿ ತನಿಖೆ ಸಾಗಿಲ್ಲ. ಅದರಿಂದಾಗಿ ಈ ರೀತಿ ಎಲ್ಲ ಆಗಿದೆ ಅನ್ನುವಂಥದ್ದನ್ನ CV ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ನಿನ್ನೆ ಕೂಡ ವಾದವನ್ನ ಮಂಡಿಸಿದ್ದಂತಹ CV ನಾಗೇಶ್ ಅವರು ವಾಚ್ಮ್ಯಾನ್ ಏನು ಹೇಳಿಕೆಯನ್ನ ಕೊಟ್ಟಿದ್ದ, ಆ ಹೇಳಿಕೆಯನ್ನ ಚಾರ್ಜ್ ಶೀಟ್ನಲ್ಲಿ ಏನಂತ ದಾಖಲು ಮಾಡಲಾಗಿದೆ ಅದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅದಾದ ನಂತರ ಕೆಲವೊಂದಷ್ಟು ವಸ್ತುಗಳನ್ನ ಇವರು ಏನು ವಶಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಹೇಳಿದರು. ಅದ್ರ ಬಗ್ಗೆನೂ ಕೂಡ ತಕರಾರನ್ನ ಎತ್ತಿದ್ರು CV ನಾಗೇಶ್ ಅವರು. ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ, ನಾನು ಕೃತ್ಯ ನಡೆದಂತಹ ದಿನದಂದು ಧರಿಸಿದ್ದ ವಸ್ತುಗಳನ್ನ ನಾನೇ ತೋರಿಸ್ತೀನಿ ಅಂತ ಹೇಳುವಂತಹ ಒಂದು ವಿಚಾರ. ಸೊ ಅದು ದರ್ಶನ್ ಹೇಳಿಕೆಯಲ್ಲೂ ಕೂಡ ದಾಖಲಾಗಿದೆ. ಪಂಚನಾಮದಲ್ಲಿ ದರ್ಶನ್ ಚಪ್ಪಲಿ ಧರಿಸಿದ್ದಾರೆ ಅಂತ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ದಾಖಲಿಸ್ತೀರಿ. ಆದರೆ ಕೊನೆಗೆ ರಿಕವರಿ ಮಾಡಿರೋದು ರಕ್ತದ ಕಲೆ ಇದೆ ಅಂತ ಹೇಳಲಾಗುವಂತಹ ಶೂಗಳನ್ನ. ಅದು ಹೇಗಾಯ್ತು? ಚಪ್ಪಲಿ ಅಂತ ಹೇಳಿಕೆಯಲ್ಲಿ ಇರುವಂಥದ್ದನ್ನ ನೋಡಿದ್ರೆ, ಬಟ್ ನೀವು ಹೋಗಿ ಅಲ್ಲಿ ರಿಕವರಿ ಮಾಡುವಂಥದ್ದು, ಸೀಸ್ ಮಾಡುವಂಥದ್ದು ಶೂ, ಅದು ರಕ್ತದ ಕಲೆ ಇದೆ ಈ ಶೂನಲ್ಲಿ ಅಂತ ಹೇಳಿ ನೀವು ಇಲ್ಲಿ ಹೇಳ್ತಾ ಇದ್ದೀರಿ ನಿಮ್ಮ ಸಾಕ್ಷಿಗಳಲ್ಲಿ. ಇದು ಹೇಗೆ ಸಾಧ್ಯ? ಇಲ್ಲಿ ವ್ಯತಿರಿಕ್ತವಾಗೋದಿಲ್ವಾ? ಅಂದ್ರೆ ಇದೆಲ್ಲವನ್ನೂ ಕೂಡ ಪ್ಲಾಂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಿನ್ನೆ ಕೂಡ CV ನಾಗೇಶ್ ಅವರು ಸ್ಪಷ್ಟವಾಗಿ ಕೋರ್ಟ್ನ ಗಮನಕ್ಕೆ ತಂದಿದ್ರು. ನೋಡಿ, ಅದಾದ್ಮೇಲೆ 2 ಅಡಿ ಮುರಿದಿರುವಂತಹ ಲಾಠಿಯನ್ನ ವಶಕ್ಕೆ ಪಡಿತಾರೆ ಪೊಲೀಸರು. ಅದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ, ಲಾಠಿಯನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿ. ಹಾಗೆ ಸ್ಟೋನಿ ಬ್ರೂಕ್ ಹೆಸರಿರುವಂತಹ ಖಾಲಿ ವಾಟರ್ ಬಾಟಲ್, ಅದನ್ನು ಕೂಡ ನೀವು ಸೀಸ್ ಮಾಡಿದ್ದೀವಿ ಅಂತ ಹೇಳಿ ತೋರಿಸಿದಿರಿ. ಒಂದು ಮರದ ರೆಂಬೆಯನ್ನ ಕೂಡ ಸೀಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀರಿ. ರಕ್ತದ ಕಲೆ ಇರುವ 1/2 ಅಡಿ ಮರದ ಕೊಂಬೆ ಇದು. ಸೊ ಅದನ್ನ ಕೂಡ ನಾವು ಸೀಸ್ ಮಾಡಿದ್ದೀವಿ ಅಂತ ಹೇಳಿ ಪೊಲೀಸರು ತೋರಿಸಿದ್ದಾರೆ. ಜೊತೆಗೆ ನೈಲಾನ್ ಹಗ್ಗ ವಶಕ್ಕೆ ಪಡೆಯಲಾಗಿದೆ ಅಂತಲೂ ಕೂಡ ನೀವು ಉಲ್ಲೇಖವನ್ನ ಮಾಡಿದ್ದೀರಿ ಅನ್ನುವಂಥದ್ದನ್ನ ಕೂಡ ಚಾಚು ತಪ್ಪದೆ ಎಲ್ಲ ಚಾರ್ಜ್ ಶೀಟ್ನ ಡೀಟೇಲ್ಸ್ಗಳನ್ನ ಸ್ಟಡಿ ಮಾಡಿರುವಂತಹ CV ನಾಗೇಶ್ ಅವರು ಕೆಲವೊಂದು ಪಾಯಿಂಟ್ಗಳನ್ನ ಇಲ್ಲಿ ರೈಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿನ್ನೆ ಅವರು ತಮ್ಮ ಒಂದು ವಾದದಲ್ಲಿ ಹೇಳಿದಂಥ ಕೆಲವೊಂದಷ್ಟು ಅಂಶಗಳು. ಇವತ್ತು ಈಗ ಮತ್ತೆ ವಾದ ಮಂಡನೆ ಆರಂಭವಾಗಿದೆ. ಸೊ ಮತ್ತೆ CV ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, 11ನೇ ತಾರೀಕು 11/6/2024 ಅಂದರೆ ಜೂನ್ 11ನೇ ತಾರೀಕು ದರ್ಶನ್ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ದರ್ಶನ್ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಮಾಡಿದಂತಹ ಸ್ಥಳವನ್ನು ತೋರಿಸ್ತೀನಿ ಅಂತಲೂ ಕೂಡ ಅವ್ರು ಹೇಳ್ತಾರೆ. ಆದರೆ ಅವತ್ತೇ ಪೊಲೀಸರು ಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ. ಯಾಕೆ? 11ನೇ ತಾರೀಕು ನೀವು ಅರೆಸ್ಟ್ ಮಾಡಿದ್ರಿ, 11ನೇ ತಾರೀಕೆ ಅವ್ರ ಸ್ಟೇಟ್ಮೆಂಟು ಕೂಡ ಆಗಿದೆ. ದರ್ಶನ್ ಹೇಳಿದ್ದಾರೆ ಅದರಲ್ಲಿ, ನಾನು ಕರ್ಕೊಂಡು ಹೋಗಿ ನಿಮಗೆ ಆ ಜಾಗವನ್ನು ತೋರಿಸ್ತೀನಿ ಅಂತೇಳಿ. ಹಾಗಾದರೆ ನೀವು ಸ್ಥಳ ಮಹಜರು ಅವತ್ತು ಯಾಕೆ ಮಾಡಲಿಲ್ಲ? ಅವತ್ತು ಯಾಕೆ ನೀವು ಕರ್ಕೊಂಡು ಹೋಗಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ 11ನೇ ತಾರೀಕೆಲ್ಲ ಆದಮೇಲೆ ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ಆದಮೇಲೆ ನೀವು 12ನೇ ತಾರೀಕು ಈ ಎಲ್ಲ ಸಾಕ್ಷ್ಯಗಳನ್ನು ಕಲೆ ಹಾಕೋದಕ್ಕೆ ಹೊರಟಿದ್ದೀರಿ ಅನ್ನುವಂಥದ್ದು CV ನಾಗೇಶ್ ಅವರು ಹೇಳುವಂಥ ಒಂದು ಮಾತು. ನೋಡಿ, 12/6/2024 ಜೂನ್ 12ನೇ ತಾರೀಕಿಂದ ದಾಖಲೆಗಳನ್ನು, ಈ ಎವಿಡೆನ್ಸನ್ನು ಸೃಷ್ಟಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಈ ಮರದ ಕೊಂಬೆ, ನೈಲಾನ್ ಹಗ್ಗ, ನೀರಿನ ಬಾಟಲ್, ಇದನ್ನೆಲ್ಲ ಕೂಡ ವಶಕ್ಕೆ ಪಡಿಸ್ಕೊಳ್ಳುವಂಥದ್ದು 12ನೇ ತಾರೀಕು. ಅಂದರೆ ಇದು ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು CV ನಾಗೇಶ್ ಅವರ ವಾದ. PSI ವಿನಯ್ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಹೋದ್ರೆ, PSI ವಿನಯ್ ಹೇಳಿಕೆಯಲ್ಲೂ ಹೇಳ್ತಾರೆ ಜೂನ್ 8ನೇ ತಾರೀಕಂದೇ ಮಾಹಿತಿ ಇತ್ತು ಇದ್ರ ಬಗ್ಗೆ ಅಂತ. ಸೊ ಜೂನ್ 8ಕ್ಕೇನೆ ನಿಮ್ಮ ಹತ್ರ ಮಾಹಿತಿ ಇದ್ದಾಗ 11ನೇ ತಾರೀಕು ಅರೆಸ್ಟ್ ಆಗೋದು, ಅದಾದ್ಮೇಲೆ 12ನೇ ತಾರೀಕು ತನಕ ಯಾಕೆ ವೇಟ್ ಮಾಡ್ತಾ ಇದ್ರು? 12ನೇ ತಾರೀಕು ತನಕ ಯಾಕೆ ಅಷ್ಟು ಒಳಗಡೆ ಹೋಗಿ ಸೀಸ್ ಮಾಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆನ ಪ್ರಮುಖವಾಗಿ CV ನಾಗೇಶ್ ಅವರು ಇಲ್ಲಿ ದಾಖಲು ಮಾಡ್ತಾ ಇದ್ದಾರೆ ತಮ್ಮ ಒಂದು ವಾದದಲ್ಲಿ. ಹಾಗೆ ನೋಡಿ, 164 ಹೇಳಿಕೆಯ ಬಗ್ಗೆ ಒಬ್ಬ ಸಾಕ್ಷ್ಯದಾರ, ಪ್ರತ್ಯಕ್ಷ ಸಾಕ್ಷಿದಾರ ಹೇಳಿರುವಂಥದ್ದನ್ನು ಇಲ್ಲಿ ನೀವು ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡಿದಿರಿ. ಅದು 164 ಅಡಿಯಲ್ಲಿ ಹೇಳಿಕೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀರಿ. ಆದರೆ ಆತನಿಗೆ ಕನ್ನಡ ಬರೋದಿಲ್ಲ, ಹಿಂದಿಯಲ್ಲಿ ಹೇಳಿದನಾತ ಅದನ್ನು ತರ್ಜುಮೆ ಮಾಡಿದ್ದಾರೆ. ಸೊ ಹಾಗಾದರೆ ಆತ ಹಿಂದಿಯಲ್ಲಿ ಹೇಳಿರುವಂಥದ್ದು ಯಥಾವತ್ತಾಗಿ ಕರೆಕ್ಟಾಗಿ ತರ್ಜುಮೆ ಆಗಿದೆಯಾ? ಸೊ ಈ ಪ್ರಶ್ನೆಯನ್ನು ಕೂಡ ನಾಗೇಶ್ ಅವರು ರೈಸ್ ಮಾಡಿದ್ದಾರೆ. ಹಾಗೆ ಶೂ ರಿಕವರಿ ವಿಚಾರದ ಬಗ್ಗೆನೂ ಕೂಡ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತರ್ತಾರೆ. ನೋಡಿ, ಶೂ ರಿಕವರಿ ಮಾಡೋದಕ್ಕೆ ಯಾವುದೇ ಸ್ವಇಚ್ಛಾ ಹೇಳಿಕೆ ಇರಲಿಲ್ಲ.
ಬಟ್ಟೆಯನ್ನ ರಿಕವರಿ ಮಾಡೋದಕ್ಕೆ ಹೋದಾಗ ಅವು ಕೂಡ ಅಲ್ಲಿರಲಿಲ್ಲ. ಅವರು ರಿಕವರಿ ಮಾಡಬೇಕಾಗಿರುವಂಥ ಒಂದು ಬಟ್ಟೆಯನ್ನು ಅದನ್ನ ಒಗೆದು ಒಣ ಹಾಕಿದ್ದಾರೆ ಅಂತ ಹೇಳಿದರೆ ಅದಾದ ಮೇಲೆ ರಿಕವರಿ ಆಗಿದೆ. ಅಂದ್ರೆ ನೀವು ಅವತ್ತು ಧರಿಸಿದಂಥ ಬಟ್ಟೆ, ದರ್ಶನ್ ಧರಿಸಿದಂಥ ಒಂದು ಬಟ್ಟೆ ಅದು ಆಲ್ರೆಡಿ ಒಗೆದಿದ್ದಾರೆ, ಅದನ್ನು ಒಣಗಕ್ಕೆ ಹಾಕಿದ್ದಾರೆ. ಆ ಒಗೆದು ಒಣಗ ಹಾಕಿರುವ ಬಟ್ಟೆಗಳಲ್ಲಿ ರಕ್ತದ ಕಲೆಗಳಿರೋದಕ್ಕೆ ಹೇಗೆ ಸಾಧ್ಯ? ಇದು ನಾಗೇಶ್ ಅವರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ. ಸರ್ಫ್ ಪೌಡರ್ ಹಾಕಿ ನೋಡಿ, ಅವರ ವಾದದಲ್ಲಿ ಎಷ್ಟು ಚೆನ್ನಾಗಿ ಅವರು ಮಂಡಿಸಿದ್ದಾರೆ ಅಂತ ಹೇಳಿದ್ರೆ, ಸರ್ಫ್ ಪೌಡರ್ ಹಾಕಿ ಬಟ್ಟೆಗಳನ್ನು ಒಗೆದಾಕ್ಬಿಟ್ಟಿದ್ದಾರೆ. ಅಂಥ ಬಟ್ಟೆಗಳಲ್ಲಿ ಕಲೆ ಎಲ್ಲಿಂದ ಸಿಗುತ್ತೆ ನಿಮಗೆ? ಇರೋದಕ್ಕೆ ಸಾಧ್ಯನಾ? ಆದರೆ ರಕ್ತದ ಕಲೆ ಇದೆ ಅಂಥೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ನಂಬೋದು ನಾವು ಅಂಥೇಳಿ ಸಿ ವಿ ನಾಗೇಶ್ ಅವರು ನಿನ್ನೆ ನಡೆದಂಥ ಒಂದು ವಾದ ಮಂಡನೆಯ ಸಂದರ್ಭದಲ್ಲಿ ಇದನ್ನು ಹೇಳಿದರು. ಇವತ್ತು ಮತ್ತೆ ಈಗ ವಾದ ಮಂಡನೆಯನ್ನು ಆರಂಭ ಮಾಡಿರುವಂತಹ ಸಿ ವಿ ನಾಗೇಶ್ ಅವರು ಇದೇ ವಿಚಾರಗಳನ್ನು ಮತ್ತೆ ಹೇಳ್ತಾ ಇದ್ದಾರೆ. ನೋಡಿ, ಜೂನ್ 9ನೇ ತಾರೀಕು ಕೃತ್ಯದ ಸ್ಥಳವನ್ನು ಅಲ್ಲಿ ಸೀಸ್ ಮಾಡಿರೋದು ಜೂನ್ 9ನೇ ತಾರೀಕು. ಸೊ 9 ಆದಮೇಲೆ 11, 12ಕ್ಕೆಲ್ಲ ನೀವು ಸಾಕ್ಷಿಗಳನ್ನು ಕಲೆ ಹಾಕ್ತಾ ಹೋಗ್ತೀರಿ. ಯಾಕೆ ಈ ಗ್ರೇಟ್ ಡ್ರಾಮಾ ಅಂಥೇಳಿ ತಮ್ಮ ಒಂದು ವಾದದಲ್ಲಿ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳನ್ನು. ಇದಕ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಉತ್ತರವನ್ನು ಕೊಡ್ತಾರೆ, ಇದಕ್ಕೆ ಯಾವ ರೀತಿಯಾಗಿ ಡಿಫೆನ್ಸ್ ಇರುತ್ತೆ ಅನ್ನುವಂಥದ್ದು ಇನ್ನು ಮುಂದಿನ ಹಂತದಲ್ಲಿ ನೋಡಬೇಕು. ನೋಡಿ, ಕೆಲವೊಂದಷ್ಟು ರಿಕವರಿ ಬಗ್ಗೆ ಹೇಳ್ತಾ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು ಕೂಡ ಉಲ್ಲೇಖ ಮಾಡ್ತಾರೆ ನಿನ್ನೆ ನಾಗೇಶ್ ಅವರು. ಸುಪ್ರೀಂ ಕೋರ್ಟ್ ಇಂತಹ ರಿಕವರಿಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಸೊ ದರ್ಶನ್ ನಾನು ಧರಿಸಿದ ವಸ್ತುಗಳನ್ನು ತೋರಿಸ್ತೀನಿ ಅಂತ ಹೇಳಿಕೆ ಇದ್ರೂ ಕೂಡ ಹಾಗೆ ಜೀನ್ಸ್ ಮತ್ತು ಶೂ, ಟಿ ಶರ್ಟ್ ಅನ್ನುವಂಥ ಒಂದು ಉಲ್ಲೇಖ ಇಲ್ಲ. ಬರೀ ಅವತ್ತು ಧರಿಸಿದಂಥ ಒಂದು ಶರ್ಟನ್ನು ರಿಕವರಿ ಮಾಡ್ತೀರಿ, ಆಮೇಲೆ ಶೂ ಅನ್ನು ರಿಕವರಿ ಮಾಡ್ತೀರಿ. ಜೊತೆಗೆ ಲಾಠಿ, ಮರದ ಕೊಂಬೆ, ಬಾಟಲ್, ನೈಲಾನ್ ಹಗ್ಗ ಇದನ್ನ ಯಾವುದನ್ನು ಕೂಡ ಅವತ್ತು ವಶಕ್ಕೆ ಪಡೆದಿರುವಂಥದ್ದಲ್ಲ. ದರ್ಶನ್ ತೋರಿಸ್ಲಿ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ರ? ಹಾಗಾದ್ರೆ ದರ್ಶನ್ ತೋರಿಸದ ಮೇಲೆ ನೀವು ವಶಕ್ಕೆ ಪಡ್ಕೊಂಡ್ರ? ಹಾಗಾದ್ರೆ ಕೃತ್ಯದ ಸ್ಥಳಗಳಲ್ಲಿ ಕೆಲ ಸಾಕ್ಷ್ಯಗಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ತಮ್ಮ ಒಂದು ವಾದದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಡೀ ಪೊಲೀಸರು ಮಾಡಿರುವಂಥ ಈ ಪಂಚನಾಮೆನೇ ಸೃಷ್ಟಿ, ಇದು ಅಲ್ಲಿ ಇರಲಿಲ್ಲ, ರಿಯಲ್ ಆಗಿ ಇರುವಂಥದ್ದಲ್ಲ, ಇದೆಲ್ಲವನ್ನು ಕೂಡ ಸೃಷ್ಟಿ ಮಾಡಿರೋದು. ಜೂನ್ 9ನೇ ತಾರೀಕು ಬಂದಂತಹ ಪೊಲೀಸರು ಎಲ್ಲ ವಿಚಾರ ಗೊತ್ತಿದ್ರು ಕೂಡ ಜೂನ್ 12ನೇ ತಾರೀಕುವರೆಗೂ ಕೂಡ ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನ ನ್ಯಾಯಾಲಯದಲ್ಲಿ ಸಿ ವಿ ನಾಗೇಶ್ ಅವರು ಕೇಳಿದ್ದಾರೆ. ಸೊ ನೋಡಿ, ಆರೋಪಿ ಪ್ರದೋಷ್ ಜೂನ್ 8ನೇ ತಾರೀಕು ಮಧ್ಯರಾತ್ರಿನೇ ವಿನಯ್ಗೆ ಕರೆ ಮಾಡಿರ್ತಾನೆ. ಸೊ 3 ಹಣದ ವಿಷಯಕ್ಕೆ ಕೊಲೆ ಮಾಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ವಿನಯ್ ಈ ವಿಷಯವನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೂಡ ತಿಳಿಸಿದ್ರು ಅನ್ನುವಂಥದ್ದನ್ನ ಕೂಡ ಕೋರ್ಟ್ನ ಗಮನಕ್ಕೆ ಸಿ ವಿ ನಾಗೇಶ್ ಅವರು ತಂದಿದ್ದಾರೆ. ಸೊ ನೀವು ಮಹಜರು ಪ್ರಕ್ರಿಯೆಗೆ ಹೋಗಿದ್ರಲ್ಲ, ಆ ಟೈಮ್ನಲ್ಲೂ ಕೂಡ ವಸ್ತುಗಳನ್ನು ವಶಕ್ಕೆ ಪಡೆದಿಲ್ಲ. ಇಲ್ಲಿ ವಸ್ತುಗಳನ್ನು ರಿಕವರಿ ಮಾಡಿರುವಂಥದ್ದು ಅಥವಾ ಸೀಸ್ ಮಾಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪಾಯಿಂಟ್ಗಳನ್ನು ಸಿ ವಿ ನಾಗೇಶ್ ಅವರು ರೈಸ್ ಮಾಡಿದ್ದಾರೆ. ಜೂನ್ 14ನೇ ತಾರೀಕು ವಿಳಂಬವಾಗಿ ಬಟ್ಟೆ, ಶೂಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮೊದಲಿಗೆ ದರ್ಶನ್ ಬಿಟ್ಟ ಸ್ಥಳದಲ್ಲಿ ಶೂ ಇರಲಿಲ್ಲ. ಆಮೇಲೆ ಪತ್ನಿಯ ಮನೆಯಲ್ಲಿ ಇರಬಹುದು ಅಂತ ಹೇಳಿದ ಬಳಿಕ ಅಲ್ಲಿಗೆ ಹೋಗ್ತಾರೆ ಪೊಲೀಸರು. ಅದಾದ ನಂತರ ದರ್ಶನ್ ಅವರ ಪತ್ನಿ ಹಲವು ಶೂಗಳನ್ನು ಅಲ್ಲಿ ತಂದು ಹಾಕ್ತಾರಂತೆ ಪೊಲೀಸರು ಮುಂದೆ. ಇದರಲ್ಲಿ ಯಾವುದೋ ಒಂದು ಶೂ ಅನ್ನು ಇವ್ರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ. ಶೂ ಬಗ್ಗೆನೇ ಇವ್ರಿಗೆ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಇದರಲ್ಲೇನೆ ಗೊತ್ತಾಗುತ್ತೆ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಪಾಯಿಂಟನ್ನು ರೈಸ್ ಮಾಡಿದ್ದಾರೆ. ಅಂದರೆ ನೀವು ಹೋಗಿರುವಂಥ ಒಂದು ನೀವು ರಕ್ತದ ಕಲೆ ಇದೆ ಅಥವಾ ಆ ಶೆಡ್ನಲ್ಲಿರುವಂಥ ಒಂದು ಮಣ್ಣಿನ ಅಂಶಗಳು ಶೂನಲ್ಲಿವೆ ಅಂಥದ್ದು ಎಲ್ಲವನ್ನೂ ಕೂಡ ನೀವೇನು ಹೇಳ್ತಾ ಇದ್ದೀರಲ್ಲ, ಬಟ್ ಆ ಶೂವನ್ನು ರಿಕವರಿ ಮಾಡಿರುವಂಥದ್ದೇ ಸರಿ ಇಲ್ಲ, ನಿಮ್ಮ ಒಂದು ಕಾರ್ಯವೈಖರಿನೇ ಸರಿ ಇಲ್ಲ, ತನಿಖೆಯೇ ಸರಿ ಇಲ್ಲ ಅಂಥೇಳಿ ವಾದ ಮಂಡನೆಯನ್ನು ನೆನೆ ಮಾಡಿದ್ದಾರೆ. ಸೊ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ಎಡವಟ್ಟಾಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಮಾಧ್ಯಮದ ಟ್ರಯಲ್ ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನೋಡಿ, ಮಾಧ್ಯಮಗಳು ಈಗಾಗಲೇ ದರ್ಶನ್ ದೋಷಿ ಅಂತಾನೆ ಹೇಳ್ಬಿಟ್ಟಿವೆ. ಕೆಲ ಮಾಧ್ಯಮಗಳಲ್ಲಿ ಈ ಥರದ ಒಂದಷ್ಟು ರಿಪೋರ್ಟ್ಸ್ಗಳು ಕೂಡ ಬರ್ತಾ ಇವೆ. ಮಾಧ್ಯಮಗಳಲ್ಲೇನೆ ಟ್ರಯಲ್ ಆಗಿಬಿಟ್ಟು ಅವರೇ ದೋಷಿ ಅಂತ ಹೇಳಿ ತೀರ್ಮಾನ ಮಾಡಿಬಿಟ್ಟಿರುವಂಥ ಕೆಲವು ಮಾಧ್ಯಮಗಳಿವೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ಹೇಳಿದ್ದಾರೆ. ಜೀವಾವಧಿನೋ ಅಥವಾ ಮರಣದಂಡನೆ ಶಿಕ್ಷೆನೋ ಅದೊಂದು ವಿಧಿಸೋದು ಬಾಕಿ ಇದೆ ಅಷ್ಟೇ ದರ್ಶನಿಗೆ. ಆಲ್ರೆಡಿ ದರ್ಶನನ್ನ ಒಬ್ಬ ತಪ್ಪಿತಸ್ಥ ಅಥವಾ ಒಬ್ಬ ಅಪರಾಧಿ ಅಂತೇಳಿ ತೀರ್ಮಾನಿಸ್ಬಿಟ್ಟಿದ್ದಾರೆ. ಆ ಥರದ ಒಂದಷ್ಟು ವರದಿಗಳು ಹೋಗ್ತಾ ಇವೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯನ್ನ ಈ ಸಂದರ್ಭದಲ್ಲಿ ನಿನ್ನೆ SBP ಪ್ರಸನ್ನ ಕುಮಾರ್ ಅವರು ಕೂಡ ಕೇಳಿದ್ರು, ಒಂದು ತೀರ್ಪಿನ ಬಗ್ಗೆ ಅವರು ಉಲ್ಲೇಖ ಮಾಡಿದಾಗ. ಸೊ ಆಗ ನಾನು ನಿಮಗೆ ಪ್ರತಿ ಕೊಡಬೇಕಾಗಿಲ್ಲ, ಆದರೂ ಕೊಡ್ತಿದ್ದೀನಿ ತಗೊಳ್ಳಿ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಕೊಟ್ಟಿದ್ದಾರೆ. ಸೊ ಹೀಗೆ ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇರುವಂತಹ ಒಂದು ವಾದ